ಆ, ಆ, ಅಂದ್ರೆ ಈ ಒಂದು ತಿಮ್ಮಣ್ಣ ಮೊಟ್ಟೆಗಳು ಚಿತ್ರ ನನಗೆ ಸ್ಪೆಷಲ್ ಅನ್ಸೋದು ಏನಕ್ಕೆ ಅಂತ ಹೇಳಿದ್ರೆ, ಮೊದಲ 2 ಚಿತ್ರಗಳು ಇಶ್ಯೂ ಬೇಸ್ಡ್ ಆಗಿತ್ತು. ಲೈಕ್ ಹೊಂಬಣ್ಣ ಅನ್ನೋದು ಒಂದು ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಮೇಲೆ ಮಾಡಿದಂತ ಸಿನಿಮಾ. ಅದಾದ ನಂತರ ಎಂತ ಕತೆ ಮಾರೆ ಅನ್ನೋ ಸಿನಿಮಾ ಮಾಡಿದೆ, ಅದು ಕೂಡ ಶರಾವತಿ ನದಿನ ಬೆಂಗಳೂರಿಗೆ ಹರಿಸ್ಬೇಕು ಅನ್ನೋ ವಿಚಾರದ ಬಗ್ಗೆ. ಅದಾದ್ಮೇಲೆ ಅದೇನ್ ಮತ್ತೆ ಇಶ್ಯೂ ಬೇಸ್ಡ್ ಮಾಡೋದು ಬೇಡ, ಒಂದು ಬೇರೆ ತರದ ಒಂದು ಜಾನರ್ ಹೋಗ್ಬೇಕು ಅಂತ ಅನಿಸ್ದಾಗ ನನಗೆ ಅಂದ್ರೆ ಒಂದು ಕಾಡಿನೆಂಟರ ಒಂದು ಪುಸ್ತಕ ಬರೆದಿದ್ದೆ. ಅದರಲ್ಲಿ ಒಂದಷ್ಟು ವಿಷಯಗಳಿತ್ತು. ಅದರಲ್ಲಿ ತಿಮ್ಮನ ಮೊಟ್ಟೆಗಳು ಅನ್ನೋ ಒಂದು ಕಥೆನ ತಗೊಂಡೆ. ಅಂದ್ರೆ ಬೇಸಿಕ್ಲಿ ನಮಗೆ ಏನ್ ಹೇಳ್ತೀವಿ, ಪ್ರಕೃತಿ ಮಧ್ಯೆ ಇದ್ದಾಗ ನಾವು ಚೇಂಜಸ್ ಆಗ್ತಾ ಇರುತ್ತೆ. ಆ ಚೇಂಜಸ್ಗಳನ್ನ ಸ್ಟಡಿ ಮಾಡಿದಾಗ ಒಂದಷ್ಟು ವಿಷಯಗಳು ಸಿಕ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೆಚ್ಚಾಗಿ ಸಿಗೋದು ಕಾಳಿಂಗ ಸರ್ಪಗಳು. ಸೊ ಅದರಲ್ಲಿ ಇವಾಗ ಕಾಳಿಂಗ ಸರ್ಪಗಳು ನಮ್ಮ ಒಂದು ಮಲೆನಾಡು ಭಾಗದಲ್ಲಿ ಜಾಸ್ತಿ ಆಗಿದೆ. ಈ ನಾಗರಹಾವು ಮತ್ತು ಕೆರೆ ಹಾವುಗಳು ಕಡಿಮೆ ಆಗಿದೆ. ಸೊ ಇದು ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳು ನಾನು ಕೆದಕ್ತಾ ಹೋದಾಗ ಅಲ್ಲೊಂದು ಕತೆ ರೂಪುಗೊಂಡಿತ್ತು, ತಿಮ್ಮನ ಮೊಟ್ಟೆಗಳು ಅಂತ ಹೇಳಿ. ಸೊ ತಿಮ್ಮನ ಮೊಟ್ಟೆಗಳಲ್ಲಿ ನಾವು ಕೇವಲ ಪ್ರಕೃತಿ ಮತ್ತೆ ಪ್ರಾಣಿಗಳ ಬಗ್ಗೆ ಮಾತ್ರ ಮಾತಾಡಿಲ್ಲ, ಮನುಷ್ಯನ ಸಂಬಂಧಗಳ ಬಗ್ಗೆ ಮಾತಾಡಿದೀವಿ. ಅಂದ್ರೆ ಈಗ ಒಂದು ಮನುಷ್ಯನಿಗೆ ಹೇಗೆ ಒಂದು ತಾಯಿ ಮಗು ಒಂದು ಸೆಂಟಿಮೆಂಟ್ ಇರುತ್ತೆ, ಪ್ರಾಣಿಗಳಿಗೆ ಕೂಡ ಆ ಸೆಂಟಿಮೆಂಟ್ ಇರುತ್ತೆ. ಸೊ ಆ ಒಂದು ವಿಚಾರನ ಒಂದು ಹೈಲೈಟ್ ಆಗಿ ಇಟ್ಕೊಂಡು ಮಾಡಿದಂತ ಒಂದು ಸಿನಿಮಾ. ಅಂದ್ರೆ ಸಾಕಷ್ಟು ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿದೀವಿ. ನವಿಲುಗಳ ಬಗ್ಗೆ ಹೇಳಿದೀವಿ, ನರಿಗಳ ಬಗ್ಗೆ ಹೇಳಿದೀವಿ. ಇದೆಲ್ಲದನ್ನು ತಗೊಂಡು ಒಂದು ಸಿನಿಮಾ ಅಂತ್ಯ ಕಂಡಾಗ ನಮಗೆ ಒಂದು ಮೆಸೇಜ್ ಬರುತ್ತೆ, ಮನುಷ್ಯ ಅವನು ನಂಬಿಕೆ ಮೇಲೆ ಬದುಕೋದು, ಇನ್ನು ಬದಲಾವಣೆನ ಅವನೇ ತಂದ್ಕೊಬೇಕು ಅನ್ನೋಂಥ ಒಂದು ವಿಚಾರ. ಸೊ ಹಾಗಾಗಿ ನಾವು ಇನ್ ಕೇಸ್ ನಾವು ಅಮೆರಿಕದ ಡಾಲಸ್ ನಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ. ಅಲ್ಲಿ ಏನಂತಂದ್ರೆ ಒಬ್ಬ ಬರಹಗಾರ ಆಗ್ಲಿ ಒಬ್ಬ ನಿರ್ದೇಶಕನಿಗೆ ಒಂದು ಖುಷಿ ಕೊಡೋ ಅಂಶ ಅಂದ್ರೆ, ಒಬ್ಬ ಬರಹಗಾರನಾಗಿ ಅದನ್ನ ಬರೀತಾ ಇರುವಾಗ, ಆಮೇಲೆ ಇನ್ನೇನು ಶೂಟ್ ಮಾಡ್ತಾ ಇರುವಾಗ, ವಿಜುವಲಿ ಅದನ್ನ ಚಿತ್ರಿಸ್ತಿರುವಾಗ ಬರಹಗಾರ ಆಡಿಯನ್ಸ್ ಅದೇನ್ ಹೇಳ್ತಾರೆ ನೋಡಿ, ಸಿನಿಮಾ ನೋಡಿ, ಅದು ಎರಡು ಒಂದೇ ಇತ್ತು. ನನಗೆ ನಾನು ಬರೆಯಬೇಕಾದ್ರೆ ಏನು ಅನ್ಕೊಂಡಿದ್ದೆ ಅದನ್ನ ಅವ್ರು ರಿವ್ಯೂ ರೂಪದಲ್ಲಿ ಅವ್ರು ಹೇಳ್ತಾ ಇದ್ದಾಗ ಸರಿ ನಂದು ಕೆಲಸ ಸಾರ್ಥಕ ಆಗಿದೆ ಅನ್ನೋ ಒಂದು ಫೀಲ್ ಬಂತು. ಅಂದ್ರೆ ನಂಗೆ ಹಿಂದಿನ 2 ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಆ ಒಂದು ಫೀಲ್ ಜಾಸ್ತಿ ಆಯಿತು. ಇವನ್ ನಾನು ಗೌರಿಶಂಕರ್ ಸರ್ಗೆ ಸಿನಿಮಾ ತೋರಿಸ್ದೆ ಅವ್ರ ಆಗುಂಬೆ ಇದಕ್ಕೆ ಹೋದಾಗ. ಯಾಕಂದ್ರೆ ಬಿಫೋರ್ ಸಿನಿಮಾ ನಾನು ಅವ್ರನ್ನ ಮೀಟ್ ಮಾಡಿರ್ಲಿಲ್ಲ, ಇದು ಮಾಡಿರಲಿಲ್ಲ. ಆದ್ರೂ ಒಂದು ಕಾಳಿಂಗ ಇದನ್ನು ತಗೊಂಡಿದ್ದೀವಿ ಅಂದಾಗ ಅವರು ಒಂದು ಅಚೀವ್ಮೆಂಟ್ ಇದೆ. ಅಂದ್ರೆ ಲೈಕ್ ಇವಾಗ ಇಡೀ ವರ್ಲ್ಡ್ ಅಲ್ಲಿ ನಾವು ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗುವಂತ ಒಂದು ಕಾಳಿಂಗ ಹಾವನ್ನ ಸೈಂಟಿಫಿಕ್ ನೇಮ್ ಆಗಿ ಓಪಿಯೋಪಿಕಸ್ ಕಾಳಿಂಗ ಅಂತಾನೆ ನಾವು ಕರಿಬಹುದು. ಅದನ್ನ ನಾಮಕರಣ ಮಾಡಿದ್ದು ಅವರ ರಿಸರ್ಚ್ ಇಂದ. ವರ್ಲ್ಡ್ ಅಲ್ಲಿ ಒಂದು 4 ಕಾಳಿಂಗ ಹಾವುಗಳು ಸಿಗತ್ತೆ ಅನ್ನೋದೊಂದು ರಿಸರ್ಚ್ ಮಾಡಿಬಿಟ್ಟು ಅದ್ರಲ್ಲಿ ನಮ್ಮ ಕನ್ನಡದ ನಮ್ಮ ಇದ್ರಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗುವಂತಹ ಹಾವನ್ನ ನಾವು ಕನ್ನಡದ ಹೆಸರಲ್ಲಿ ಕರಿಬಹುದು, ಕಿಂಗ್ ಕೋಬ್ರಾ ಅಲ್ಲ, ನಾವು ಓಪಿಯೋಪಿಕಸ್ ಕಾಳಿಂಗ ಅಂತ ಕರಿಬಹುದು ಅಂತ. ಹಾಗಾಗಿ ಅವ್ರಿಗೆ ಒಂದು ಸಿನಿಮಾ ತೋರಿಸಿ ನನಗೆ ಫೀಡ್ಬ್ಯಾಕ್ ತಗೋಬೇಕು ಅನಿಸ್ತು. ಸೊ ಅವ್ರು ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ರು. ಆಮೇಲೆ ನಾನು ಅಲ್ಲಿ ಹೇಳಿರುವಂತಹ ವಿಚಾರಗಳೆಲ್ಲ ಹತ್ತಿರ ಇದೆ, ಯಾವುದು ಕಾಳಿಂಗ ಸರ್ಪದ ಬಗ್ಗೆ ಹೇಳಿರೋ ವಿಚಾರಗಳೆಲ್ಲ ಅಂತ ಅವರು ಇದು ಮಾಡಿದ್ರು. ಅದ್ ನನಗೆ ಒಂದು ಖುಷಿ ಕೊಡ್ತು. ಅಂದ್ರೆ ನಾವೇನೋ ಮಾಡಿರ್ತೀವಿ, ಬಟ್ ಅದು ತಿಳಿದವ್ರು ಒಂದ್ಸರಿ ನೋಡಿ ಹೇಳಿದಾಗ ಏನಾಗುತ್ತೆ ಅಂತೇಳಿ. ನಂತರ ನಾವು ಈಗ ಶೇಷಾದ್ರಿ ಸರ್ ಬಗ್ಗೆ ತುಂಬಾ ಚಿಕ್ಕ ಒಂದು ಮಾತಾಡ್ಬೇಕು ಅಂದ್ರೆ, ಅವ್ರ ಬೆಟ್ಟದ ಜೀವ ಇವನ್ನೆಲ್ಲ ಇದ್ರು ಒಂಥರ ನಮಗೊಂದು ಬುಕ್ಸ್ ಇದ್ದಂಗೆ ಸಿನಿಮಾಕ್ಕೆ. ಸಿದ್ಧಲಿಂಗೇಶ್ ಸರ್ ಆಗಿರ್ಬೋದು, ಶೇಷಾದ್ರಿ ಸರ್ ಆಗಿರ್ಬೋದು, ಕಾಸರವಳ್ಳಿ ಸರ್ ಆಗಿರ್ಬೋದು. ಸೊ ಅವ್ರು ಬಂದು ನಾನು ಟ್ರೇಲರ್ ಲಾಂಚ್ ಮಾಡ್ತಾ ಇರೋದು ನನಗೆ ಅದು ಇನ್ನೂ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ನಂತರ ನಮ್ಮ ತೀರ್ಥಹಳ್ಳಿ ಕೋಡ್ಲು ರಾಮಕೃಷ್ಣ ಸರ್ ಆಗಿರ್ಬೋದು, ಅವರೆಲ್ಲ ಸಾಕಷ್ಟು ಸಿನಿಮಾಗಳು ಮಾಡಿದವರು. ಅವ್ರ ನಂತರ ನಾವು ನೋಡ್ಕೊಂಡು ಬೆಳೆದಿರೋರು, ಅವ್ರು ಬಂದಿರೋದಾಗಿರ್ಬೋದು. ಆಮೇಲೆ ಮೇನ್ ಈಗ ಭೋಜೇಗೌಡರು ಸರ್ ಮೊನ್ನೆ ಕಾಲ್ ಮಾಡಿ ಹೇಳಿದ್ದು, ಅವ್ರು ಚಿಕ್ಕಮಂಗ್ಳೂರು ಇದ್ರು. ಈ ಪ್ರೋಗ್ರಾಮಿಗೋಸ್ಕರ ಬೆಳಗಿನ ಜಾವ ಹೊರಟು ಬಿಟ್ಟು ಚಿಕ್ಕಮಂಗ್ಳೂರಿಂದ ಬಂದಿರೋದು. ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್ ಪ್ರೆಸಿಡೆಂಟ್ ಸರ್ಗೂ ಅಷ್ಟೇ, ನಾವು ಮೊನ್ನೆ ಹೋಗಿ ಇನ್ವೈಟ್ ಮಾಡಿದ್ದು. ಇಲ್ಲ ಕಂಟೆಂಟ್ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಇದೆ, ನಮ್ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರು. ಅವ್ರು ಬಂದಿರೋದು, ಅವರಿಗೂ ಕೂಡ ನನಗೆ ಖುಷಿ ಆಗ್ತಿದೆ ಅವ್ರು ಬಂದಿದ್ದು. ಇನ್ನು ನಂದು ಹೊಂಬಣ್ಣ ಸಿನಿಮಾದಿಂದ ನನ್ನ ಜೊತೆ ಒಂದು ರೀತಿ ಅವ್ರ ಗುರುಗಳಂತನೂ ಹೇಳ್ಬೋದು, ಸ್ನೇಹಿತರಂತನೂ ಹೇಳ್ಬೋದು, ಸುಚೇಂದ್ರ ಸರ್. ಅವರಿಗೆ ನಾ ಏನಕ್ಕೆ ಅಂದ್ರೆ ನನ್ನ ಸಿನಿಮಾದ ಒಂದು ಕತೆ ಇದೆ, ಗಟ್ಟಿ ಪಾತ್ರ ಇದೆ ಅಂತಂದ್ರೆ ನಾನು ಸುಚೇಂದ್ರ ಸರ್ಗೆ ಹೋಗಿ ಹೇಳ್ಬಿಡ್ತೀನಿ, ಸರ್ ಹಿಂಗಿದೆ ಸರ್, ಪಾಸಿಟಿವ್ ನೆಗೆಟಿವ್ ನನ್ನ ಹತ್ರ ಈ ತರ ಇದೆ ಸರ್, ಮಾಡಬೇಕು ಅಂದಾಗ ನೀವು ಒಂದ್ ಒಳ್ಳೆ ಕಂಟೆಂಟ್ ತಗೊಂಡಿದ್ದೀರಿ, ಮಾಡ್ತೀರಾ ಬನ್ನಿ ಅಂತ ಹೇಳಿ ಮುಂದೆ ಕರ್ಕೊಂಡು ಮಾಡುವಂಥದ್ದು ಸುಚೇಂದ್ರ ಸರ್ ಗುಣ. ನಾವೊಂದು ಕಂಟೆಂಟ್ ಕೊಟ್ಟರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಆ ಪಾತ್ರನ ಗಟ್ಟಿ ಇರೋ ತರ ನೋಡ್ಕೊಳ್ಳೋದು ಅವ್ರದ್ದೊಂದು ಅದು ಪಾಸಿಟಿವ್. ಹಾಗಾಗಿ ಸುಚೇಂದ್ರ ಸರ್ ನಮ್ಮ ಸೆಟ್ ಅಲ್ಲಿ ಇದ್ರೆ ಆ ಪಾತ್ರ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ನಮ್ದೊಂದು ಒಂದು ಭಾವನೆ. ಇನ್ನು ರಘುರಾಮನ್ ಕೊಪ್ಪ ಸರ್ ಆಗಿರ್ಬೋದು, ಆಶಿಕಾ ಆಗಿರ್ಬೋದು, ಪ್ರಗತಿ ಮೇಡಮ್ ಆಗಿರ್ಬೋದು, ಪೃಥ್ವಿ, ಸಾಕಷ್ಟು ಜನಗಳು. ಆಮೇಲೆ ಮೇನ್ ಹೇಳ್ಬೇಕಂದ್ರೆ ನಮ್ಮ ಕೇಶವ ಗುತ್ತಳಿಕೆ ತಿಮ್ಮನ ಕ್ಯಾರೆಕ್ಟರ್ ಮಾಡಿದವ್ರು ಇರ್ಬೋದು. ಅಂದ್ರೆ ಈ ಸಿನಿಮಾಗ ನಾನು ಮೇನ್ ತಗೊಂಡಿದ್ದು ಒಂದು ಮಾನ್ಯರಾದಂತಹ ಶೇಷಾದ್ರಿ ಅವರ ಅಷ್ಟೂ ಮಾತುಗಳಿಗೆ ಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾ ಬೇಕಂದ್ರೆ ಈ ಕಾಲಘಟ್ಟದ ಅಂದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ವಾಸ್ತವ ಅನಾವರಣ ಏನಾಗಿದೆ, ಅದಕ್ಕೆ ಆವರಣ ಬೀರದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾ
ಕಾಡಿನ ನೆಂಟು, ಆ ಕಾಡಿನ ನಂಟಿದೆಯಲ್ಲ ಅದು ಬಹಳ ಕಾಲವಾಯಿತು ಕಳ್ಕೊಂಡು. ಜೀವ ವೈವಿಧ್ಯದಲ್ಲಿ ಈಗ ಒಂದು ತೋಲ ಬೇಕು ಅಂತ ಬಹಳ ಕಾಲದಿಂದ ಗಿರಿಸ್ತಾ ಇದ್ದೇವೆ. ಆದರೆ ತೋಲ ಕಳ್ಕೊಂಡು ಬಹಳ ಕಾಲವಾಗಿದೆ. ಬಹಳ ಆಘಾತಕಾರಿ, ತುಂಬ ವಿಷಮಕಾರಿ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನೋದನ್ನ ಎಲ್ಲ ಹಿರಿಯರು ಹೇಳ್ತಾ ಇದ್ದಾರೆ. ತಿಮ್ಮನ ಮೊಟ್ಟೆಗಳು ರಕ್ಷಿತರ ತೀರ್ಥಹಳ್ಳಿ ರಕ್ಷಿತರ ಅವರ ಸಾಹಸ ಯಾಕೆ ಹೆಚ್ಚು ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅಂತಂದ್ರೆ, ಮಾಧ್ಯಮ ಇರೋದೇ ಯಾವ್ದಾದ್ರು ವಿಕಾಸಕ್ಕಾಗಿ ವಿಲಾಸಕ್ಕಾಗಿ ಅಲ್ಲ ಅಂತ ಶೇಷಾದ್ರಿ ಅವರು ಹೇಳಿದ ಹಾಗೆ, ವಿಲಾಸವಿದೆ, ಹೌದು ಬೇಕು, ಮನೋ ವಿಲಾಸಕ್ಕಾಗಿ ದಟ್ಟ ಕೆಲಸಗಳನ್ನು ಮಾಡ್ತೇವೆ. ಆದರೆ ವಿಕಾರಗಳನ್ನು ತೊಡೆಯೋದಕ್ಕೆ ಬೇಕಾದ ವಿಕಾಸ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂತಹ ವಿಕಾರಗಳನ್ನು ತೊಡೆಯುವಂಥ ಕೆಲಸನ ತಿಮ್ಮನ ಮೊಟ್ಟೆ ಮಾಡುತ್ತೆ. ತೋಲ ಕಾಪಾಡ್ಕೊಳ್ಬೇಕು ಅಂತ ಹೇಳಿದಾಗ ಮೊನ್ನೆ ಇಬ್ಬರು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ರು, ಜೇನು ಹುಳುಗಳ ಸಂತತಿ ಅದು ನಾಶವಾದರೆ ಇಡೀ ಜೀವ ಸಂಕುಲಕ್ಕೆ ತುಂಬ ಬಹಳ ದೊಡ್ಡ ಆಘಾತಕಾರಿ, ಅದು ನಾವು ಸರ್ವನಾಶವಾಗಿಬಿಡ್ತೇವೆ ಅಂತ. ನಾವು ಹೆಚ್ಚು ಗಮನ ಕೊಡ್ತಾ ಇಲ್ಲ. ಜೀವ ವೈವಿಧ್ಯದಲ್ಲಿ ಯಾವುದೇ ನಾಶ ಆದಾಗ್ಯೂ ಸಹ ಅಂತಿಮವಾಗಿ ನಮ್ಮೆಲ್ಲರೂ ಸರ್ವನಾಶ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದರಿಂದ ಆ ಎಲ್ಲ ಹಿನ್ನೆಲೆಯಲ್ಲಿ ತಿಮ್ಮನ ಮೊಟ್ಟೆಗಳು ಮತ್ತು ತ್ರಾಡಕ ವಿಶೇಷದ ಚೌಕಟ್ಟನ್ನು ಬಿಡೋದಾಗತ್ತೆ. ಮತ್ತೆ ಸಾಹಸ ಮಾಡಬೇಕಾದಾಗ ಇಂಥ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಗೊತ್ತಿದೆ, ಆಗ್ತಾ ಇಲ್ಲ, ಆಗೋಲ್ಲ ಅಂತೆಲ್ಲ ಹೇಳ್ತಿರ್ಬೇಕಾದಾಗ ನಡುವೆ ಇಂಥದ್ದು ಕೈ ಹಾಕೋದು, ಮನಸ್ಸು ಮಾಡಿದ್ರೆ ಬೇರೆ ಇನ್ಯಾವುದಾದ್ರೂ ಒಂದಷ್ಟು ಹಾಡು ಹಸೆ ರಂಜನೆಗೆ ಸಂಬಂಧಪಟ್ಟಂತ ಸಿದ್ಧ ಸೂತ್ರಗಳನ್ನ ಇಟ್ಕೊಂಡು ಕೆಲಸ ಮಾಡ್ಬೋದಾಗಿತ್ತು. ಅದನ್ನೆಲ್ಲ ಪಕ್ಕಕ್ಕಿರಿಸಿ ಅವರು ರಕ್ಷಿತರು ಇದರ ರಕ್ಷಿತ ಭಾವಕ್ಕಾಗಿ, ಉರಗ ಸಂತತಿಯ ರಕ್ಷಿತ ಭಾವಕ್ಕಾಗಿ ಕೆಲಸ ಮಾಡ್ತಿರುವಂಥದ್ದು ಶ್ಲಾಘ್ಯ ಅಂತ ಅನ್ಸುತ್ತೆ ನನಗೆ. ಅಂಥ ಕೆಲಸಗಳಲ್ಲಿ ಹೆಚ್ಚು ತೊಡ್ಕೊಳ್ಬೇಕು ಅನ್ನೋದರ ಒಂದು ಒಳ ಎಚ್ಚರ, ಅದು ಅಷ್ಟೊಂದು ಮನೋನಿಶ್ಚಯ ಸದಭಿರುಚಿಯನ್ನು ಬಿತ್ತುವಂತಹ ಯಾವುದೇ ವ್ಯಕ್ತಿ ಇರ್ತಾದ್ರಿಂದ ಶೇಷಾದ್ರಿಯವರು ಹೇಳಿದ ಹಾಗೆ ರಸಗ್ರಹಣಕ್ಕೆ ಬಹಳ ಕಡಿಮೆ ಜನ ನಾವು ಹುಟ್ಟಾಕೊಂಡಿದ್ದೇವೆ. ತುಂಬ ಜನಸಂಖ್ಯೆಯನ್ನು ಉಳ್ಳವರಾಗಿದ್ದೇವೆ, ಆದರೆ ರಸಗ್ರಹಣ ರಸ ಪರಿಚಯವೇ ಇಲ್ಲದಂತೆ ನಾವು ಬದುಕ್ತಾ ಇದ್ದೇವೆ. ಅದರಿಂದ ರಸವತ್ತಾದ ಇಂತಹ ಕೆಲಸಗಳಿಗೆ ಹೆಚ್ಚು ಮನ್ನಣೆ ಮಾನ್ಯತೆ ಸಿಗಬೇಕು. ಇಲ್ಲಿರುವಂಥ ತಂಡದವರೇ 10 ಮಂದಿ 10 ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದ್ರು 100 ಪ್ರದರ್ಶನ ಆಗಿಬಿಡುತ್ತವೆ. ಅಂಥ ಒಂದು ಸಾಧ್ಯತೆಯೂ ಇದರ ಮುಂದೆ ಇದೆ. ಆ ಸಾಧ್ಯತೆಯನ್ನು ಮುಂದಿರಿಸಿಕೊಂಡು ಹೆಚ್ಚು ಪ್ರದರ್ಶನ ಆಗೋದಕ್ಕೆ ಬೇಕಾಗಿರುವಂಥ ಸಿದ್ಧತೆ ನಾವು ಮಾಡ್ಕೊಳ್ಬೇಕಾಗಿದೆ. ತಿಮ್ಮನ ಮಠಗಳು ಮತ್ತು ತಿಮ್ಮನ ಮಠಗಳಲ್ಲಿ ಅದಕ್ಕಾಗಿಂತ ಪಾಲ್ಗೊಂಡು ಶ್ರಮಿಸಿದಂಥ ಎಲ್ಲರಿಗೂ ವಿಶೇಷವಾದಂತಹ ಶ್ಲಾಘ್ಯ ಮತ್ತು ಆಭಾರ ಮತ್ತು ಮನ್ನಣೆ ಸಲ್ಲಿಕೆ ಆಗಲೇಬೇಕು. ವರ್ಗ ಸಂತತಿ ಅಥವಾ ಜೀವ ವೈದ್ಯದ ಅನೇಕ ಸಂತತಿಗಳಿವೆಲ್ಲ, ಅವುಗಳು ಸಂವರ್ಧಿಸಲಿ. ಮತ್ತು ತೀರ್ಥಹಳ್ಳಿ ರಕ್ಷಿತರು ಮತ್ತು ತಿಮ್ಮನ ಮಠಗಳು ಈ ಥರದೊಂದು ಸಾಹಸ ಮಾಡೋದಕ್ಕೆ ನೋಡ್ತಾ ಅವ್ರ ಸಂತತಿಯು ಸಹ ಸಂವರ್ಧಿಸಲಿ ಅಂತ ಅಷ್ಟೇ ಹೇಳ್ತೇನೆ. ಒಳ್ಳೆಯದಾಗಲಿ. ಭಾಗವಾಗಿದ್ದಕ್ಕಾಗಿ ನನಗೂ ತುಂಬ ಆನಂದವಾಗಿದೆ. ಆನಂದ ಅಂತಂದರೆ ಖೇದವಿದೆ ತುಂಬ. ಈ ಥರದ ವಿಚಾರಗಳನ್ನು ಎತ್ಕೊಂಡು ಸಿನಿಮಾ ಮಾಡಬೇಕಾಯ್ತಲ್ಲ ಅಂತ ಒಂದಿದೆ. ಏನೋ ಬೇರೆ ಬೇರೆ ಇತ್ತು, ಆದರೆ ಇದು ಆಗ್ತಾ ಇದೆ. ಪರಿಸರ, ಕಾಡು ಇದೆಲ್ಲ ಹೇಳ್ತೇವೆ. ಬರೀ ನಾವೆಂಥ ಬೊಗಳೆದಾಸರಿದ್ದೇವೆ ಅಂದರೆ ಹೇಳ್ತೇವೆ, ಯಾವುದೋ ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಅನುಷ್ಠಾನಕ್ಕೆ ತರಬೇಕಾದಂತಹ ಉದ್ದೀಪನವನ್ನು ಇಂಥ ಚಿತ್ರಗಳು ಮಾಡಲಿ ಅನ್ನೋದನ್ನು ನಾನು ಎಲ್ಲರ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮತ್ತು ಜನಮಾನಸ 200-365 ಸಿನಿಮಾಗಳು ಮಾಡ್ತಿರೋ ನಡುವೆ ತಿಮ್ಮನ ಮೊಟ್ಟೆಗಳು ಮುಕ್ಕಾಗದೇ ಇರಲಿ, ಅದು ಕಣ್ಮರೆ ಆಗದೇ ಇರಲಿ. ಅದರಲ್ಲಿರುವ ಅಡಕವನ್ನು ಏನು ಹೇಳಕ್ಕೆ ಹೊರಟಿದ್ದೇವೆ ಅದನ್ನು ಆತ್ಮಗತಗೊಳಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಅನುಷ್ಠಾನಕ್ಕೂ ತರುವಂಥ ಕೆಲಸವನ್ನು ನಾವು ಕೈ ಮುಂದೆ ಆಗೋಣ ಅನ್ನೋ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೆದರಬೇಡಿ, ನಾನು ಇನ್ನೂ ಹೆದರಿಸೋದು, ಯಾರನ್ನೂ ಹೆದರಿಸಿಲ್ಲ. ಧನ್ಯವಾದ. ವೇದಿಕೆಯ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ, ಮತ್ತೆ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ತುಂಬಾ ಖುಷಿ ಆಗ್ತಿದೆ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಆಗಿರೋದಕ್ಕೆ. ಅಂಡ್ ರಕ್ಷಿತ್ ಸರ್ ನನಗೆ ಈ ಕತೆಗೆ ಅಪ್ರೋಚ್ ಮಾಡಿದ್ದು, ಅವ್ರದ್ದು ಬುಕ್ ಕೊಟ್ರು. ಹೀಗೆ ಒಂದು ಕತೆ ಇದೆ, ತಿಮ್ಮನ ಮೊಟ್ಟೆಗಳು ಓದಿ ಅಂತ. ಸೊ ನಾನು ಓದಿದ್ಮೇಲೆ ನನಗೆ ಕತೆ ತುಂಬಾ ಇಷ್ಟ ಆಯ್ತು. ಸೊ ನನಗೆ ನನ್ನ ಪಾತ್ರಕ್ಕಿಂತ ಇಡೀ ಕತೆ ಇದ್ರಲ್ಲಿ ಇರ್ಲೇಬೇಕು ನಾನು, ಈ ಮೂವಿಲಿ ಇರ್ಲೇಬೇಕು ನಾನು ಅಂತ ಅನ್ಸಿದ್ದು. ಅಂಡ್ ತಿಮ್ಮನ ಪಾತ್ರ ಅಂತೂ ಹೇಳಂಗೆ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನಾನು ಆಕ್ಟ್ ಮಾಡಿರುವಂತ ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಲಿ, ಅಥವಾ ರಘುರಾಮನ್ ಕೊಪ್ಪ ಸರ್ ಆಗಿರ್ಲಿ, ತಿಮ್ಮಣ್ಣ ಕೇಶವ್ ಸರ್ ಆಗಿರ್ಲಿ, ಅಥವಾ ಪ್ರಗತಿ ಅವರಾಗಿರ್ಲಿ, ಅಂಡ್ ಪೃಥ್ವಿ, ಸೊ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂಡ್ ರಕ್ಷಿತ್ ಸರ್ ಒಂದು ಇಂಟೆಲಿಜೆಂಟ್ ಡೈರೆಕ್ಟರ್ ಆಕ್ಚುಲಿ. ಸೊ ಈ ಮೂವಿ ಕಥಾವಸ್ತುನೇ ಮಾನವ ಮತ್ತು ಪ್ರಕೃತಿ ನಡುವೆ ಇರುವಂತ ಒಂದು ಕಾನ್ಫ್ಲಿಕ್ಟ್. ಅದೊಂದು ತುಂಬಾ ಮುಖ್ಯವಾಗಿರೋ, ಈಗ ತುಂಬಾ ಪ್ರಸ್ತುತವಾಗಿರೋ ಟಾಪಿಕ್ ಆಕ್ಚುಲಿ. ಈಗ್ಲಿಗಿಂತ ಇನ್ನು ಮುಂದೆ ಹೋಗ್ತಾ ತುಂಬಾ ಮುಖ್ಯವಾಗ್ತಾ ಹೋಗುತ್ತೆ ಅನ್ಸುತ್ತೆ. ಸೊ ನಾವೇನೋ ಆಕ್ಷನ್ಸ್ ಅಥವಾ ಏನೋ ತಗೊಳ್ದೆ ಹೋದ್ರೆ ಅದು
ಮೋಸ್ಟ್ಲಿ ಪ್ರಕೃತಿನೇ ನಮಗೆ ಹೇಳ್ಕೊಡುತ್ತೆ. ನಾವು ಅವಾಗ ನೋಡ್ತಾ ಇರ್ತೀವಿ, ಪ್ರಕೃತಿ ನಮಗೆ ವಾಪಸ್ ಕೊಡ್ತಾ ಇರುತ್ತೆ, ನಾವೇನ್ ಮಾಡ್ತೀವೋ ಅದು ನಮಗೆ ವಾಪಸ್ ಕೊಡ್ತಾ ಇರುತ್ತೆ. ಸೊ ತುಂಬಾ ಮುಖ್ಯವಾಗಿರುವಂತಹ ಟಾಪಿಕ್ ಇದು. ಅಂಡ್ ಅದೇ ಕಥಾವಸ್ತು ಇಟ್ಕೊಂಡು ತುಂಬಾ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ದಾರೆ. ಸಿನಿಮ್ಯಾಟೋಗ್ರಫರ್ ಆಗಿರ್ಲಿ ಅಂಡ್ ಮ್ಯೂಸಿಕ್ ಆಗಿರ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ಟ್ರೇಲರ್ ಅಲ್ಲಿ ನೋಡ್ದಂಗೆ ತುಂಬಾ ಗ್ರೀನರಿ ಇದೆ. ನಮ್ಮ ಮಲೆನಾಡು ಅಂದ್ರೇನೆ ಅಷ್ಟು ಹಚ್ಚ ಹಸಿರಿಂದ ತುಂಬಿರುತ್ತೆ. ಅಂಡ್ ಸಿನಿಮಾ ಲೊಕೇಶನ್ಸ್ ಕೂಡ ಹಾಗೆ ಇತ್ತು, ಒಂದು ಕಾಡ್ ಮಧ್ಯೆ. ನಮ್ಮಲ್ಲಿ ಇಂಬ್ಳಗಳಂತ ಇರುತ್ತೆ, ಲೀಚಸ್. ಸೊ ಅದ್ರ ಮಧ್ಯೆ ಶೂಟ್ ಮಾಡಿದ್ದು. ನಾನಂತೂ ಸ್ನೇಕ್ ರಿಸರ್ಚ್ ಟೀಮಲ್ಲಿ ಕೆಲಸ ಮಾಡುವಂತ ಒಂದು ಪಾತ್ರ ಇದು, ಹಿತಾ ಅಂತ. ಸೊ ಸ್ನೇಕ್ ಸ್ಟಿಕ್ ಕೊಟ್ಟಿದ್ರು, ನಾನು ಫುಲ್ ಅದರಲ್ಲಿ ಇಂಬ್ಳನೇ ಓಡಿಸ್ತಾ ಇದ್ದೆ ಶೂಟಿಂಗ್ ಟೈಮಲ್ಲಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅಂಡ್ ನಮ್ಮ ಪ್ರೊಡ್ಯೂಸರ್ ಆಗಿರ್ಲಿ, ಶ್ರೀಕೃಷ್ಣ ಪ್ರೊಡಕ್ಷನ್ಸ್ ಅಂತ, ತುಂಬಾ ಸಪೋರ್ಟಿವ್ ಆಗಿ ಯಾರಿಗೂ ಏನೂ ಕಮ್ಮಿ ಆಗದೆ ಇದ್ದಂಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಅಣ್ಣ ಅಂತ, ವಿನಯ್ ಕಣಿವೆ ಅವರು ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ನಡುವೆ ಇವತ್ತು ನಾವು ಟ್ರೇಲರ್ ಲಾಂಚ್ ಮಾಡ್ತಿರೋದಕ್ಕೆ. ಅಂಡ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಸಿನಿಮಾ ಆಗಿ ನಿಲ್ಲುತ್ತೆ ಅನ್ಸುತ್ತೆ. ಸರ್ ಹೇಳ್ದಂಗೆ ಎಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಈಗ. ಸೊ ಅದ್ರ ಎಲ್ಲದರ ಮಧ್ಯೆ ಇದೊಂದು ಮುಖ್ಯವಾದ ಚಿತ್ರ. ಇದು ಇನ್ನು ಸಾಕಷ್ಟು ಜನರಿಗೆ ತಲುಪಬೇಕು, ಒಂದು ಕಾನ್ವರ್ಸೇಷನ್ ಶುರು ಆಗ್ಬೇಕು ಎಲ್ರ ನಡುವೆ. ಅಂಡ್ ಅದರಿಂದ ಏನೋ ಒಂದು ಆಕ್ಷನ್ ಆಗ್ಬೇಕು ಅಂತ ಭಾವಿಸ್ತೀನಿ ನಾನು. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದಗಳು. ಕಾಡಲ್ಲಿ ಕಾಳಿಂಗ ಸರ್ಪದ ಮುಂದೆ ಎಷ್ಟು ಆರಾಮಾಗಿ ಕೂತಿರ್ತೀನಿ ಅಂದ್ರೆ, ಇಲ್ಲಿ ಇಷ್ಟು ಗಣ್ಯರ ಪಕ್ಕದಲ್ಲಿ ಮತ್ತೆ ಇಷ್ಟು ಕ್ಯಾಮರಾ ಮುಂದೆ ತುಂಬಾ ಭಯ ಆಗ್ತಾ ಇದೆ, ಹೆದರಿಕೆ, ನರ್ವಸ್ನೆಸ್. ಬಟ್ ರಕ್ಷಿತ್ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಈ ತರ ಒಂದು ಟಾಪಿಕ್ ಅನ್ನ ಆರಿಸ್ಕೊಂಡು ನಮ್ಮ ಲೋಕಲ್, ನಮ್ಮಲ್ಲಿ ಇರುವ ಒಂದು ಕಥೆಯನ್ನು ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಎಲ್ಲ ಮಿಷನ್ ಇಂಪಾಸಿಬಲ್ ತರನೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಚಿತ್ರದಲ್ಲಿ ನಮ್ಮ ಈ ಒಂದು ಫೀಲಿಂಗ್ ಇದೆಯಲ್ಲ, ಅವುಗಳ ಬಗ್ಗೆ ತುಂಬಾ ಚೆನ್ನಾಗಿ ತಂದಿದ್ದಾರೆ. ಮತ್ತೆ ನಮ್ಮ ಸುಚೇಂದ್ರ ಪ್ರಸಾದ್ ಅವರ ಧ್ವನಿಯಲ್ಲಿ ನಮ್ಮ ಕಾಳಿಂಗ ಸರ್ಪ ಅಂತ ಕೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ನಾನು 1000 ಸಲ ಹೇಳಿರ್ತೀನಿ ಕಾಳಿಂಗ ಕಾಳಿಂಗ ಅಂತ, ಬಟ್ ನೀವು ಹೇಳೋದ್ರಲ್ಲಿ ನನಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ತಂಡದವರೆಲ್ಲ ಇವರು ನಮ್ಮ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ರಿಸರ್ಚರ್ಸ್. ನಾವು ಆ ಥರ ಆಕ್ಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾವಿದ್ರೆ ನಮ್ಗೆ ಆಕ್ಟಿಂಗೇ ಬರೋದಿಲ್ಲ, ನ್ಯಾಚುರಲ್ ಆಗಿರ್ತೀವಿ. ಬಟ್ ಎಲ್ಲರೂ ತುಂಬಾ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಚಿತ್ರನ ಮಾಡಿದ್ದಾರೆ, ಎಲ್ಲರೂ ನೋಡ್ಬೇಕು. ಸರ್ ಹೇಳ್ದಂಗೆ ಕಾಡ್ ಬಗ್ಗೆ ಆಗ್ಲಿ, ಚಿತ್ರದುರ್ಗದ ಬಗ್ಗೆ ನಮ್ಗೆ ಅಷ್ಟು ವಿಷಯಗಳು ಗೊತ್ತಾಗಲ್ಲ. ಕೇಶವ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಎಂಜಾಯ್ ಮಾಡಿದೆ ನಾನು. ಮತ್ತೆ ಮುಖ್ಯವಾಗಿ ಆ ಹಳೆ ಕಾಲದಲ್ಲಿ ನಮ್ಮ ಅಮರೀಶ್ ಪುರಿ, ಶ್ರೀದೇವಿ ಆ ತರ ಕತೆ ತರ್ಲಿಲ್ವಲ್ಲ ಅವ್ರ ಚಿತ್ರ ಅಂದ ತಕ್ಷಣ ಫಸ್ಟ್ ನನಗೆ ಭಯ ಆಯ್ತು. ಆ ತರ ತಂದ್ರೆ ಈ ಕಾಲದಲ್ಲೂ ಆ ತರ ಒಂದು ಚಿತ್ರ ಮಾಡಿದ್ರೆ ನಮ್ಮ ಈ ಮೂಢನಂಬಿಕೆಗಳನ್ನ ಹೋಗ್ಸೋದು ತುಂಬಾ ಕಷ್ಟ ಆಗುತ್ತೆ ಅನ್ಕೊಂಡೆ. ಬಟ್ ಈ ಪೀಳಿಗೆ ಏನೋ ಪ್ರೆಸೆಂಟ್ ಜನರೇಷನ್ ಡೈರೆಕ್ಟರ್ ಅಂತ ತೋರಿಸ್ಬಿಟ್ಟಿದ್ದಾರೆ. ಅದೊಂದು ತುಂಬಾ ಸಂತೋಷ ಆಯ್ತು. ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಲ್ಲ, ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿಲ್ಲ, ಆದ್ರೆ ಸೈಂಟಿಫಿಕಲಿ ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ. ಜನರ ಮೂಢನಂಬಿಕೆ, ಅವರು ಮೌಢ್ಯಗಳಾಗ್ಲಿ ಅದರ ಬಗ್ಗೆ ಯಾವ ರೀತಿ ಅವರು ಡಿಸ್ಕಸ್ ಮಾಡ್ತಿದ್ರು. ನಾನು 20 ವರ್ಷಕ್ಕೆ ಮುಂಚೆ ತೀರ್ಥಹಳ್ಳಿ ಆಗುಂಬೆ ಕಡೆ ಹೋದಾಗ ಇದೇ ತರ ಡಿಸ್ಕಷನ್ ಇತ್ತು. ಬಟ್ ಅದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಂಬಿಕೆ ತುಂಬಾ ಮುಖ್ಯ. ಸರ್ ಹೇಳ್ದಂಗೆ ಕಾಳಿಂಗ ಸರ್ಪಗಳು ತುಂಬಾ ಮುಖ್ಯ, ಕಾಡು ಮುಖ್ಯ, ನೀರು ಮುಖ್ಯ. ನಿಮ್ಗೆಲ್ಲರಿಗೂ ಗೊತ್ತಿದೆ ಬೆಂಗಳೂರು ಹೆಂಗಿದ್ದಿದ್ದು ಹೆಂಗಾಗಿದೆ. ಇದಕ್ಕೆ ಮೇಲೆ ನಾವೇನು ಹೇಳುವಂತ ವಿಷಯಗಳೇನಿಲ್ಲ. ಯಾವುದೇ ರೀತಿಯಲ್ಲಿ ಕಾಡು ಬಗ್ಗೆ ರಕ್ಷಣೆ ಮಾಡೋದು ಉದ್ದೇಶ ಇದ್ರೆ I'll be very happy to work with you all. Thank you very much. ಎಲ್ಲ ತಂಡದವ್ರಿಗೆ ಎಲ್ಲರಿಗೂ ನನ್ನ ಶುಭಾಶಯಗಳು. ಥ್ಯಾಂಕ್ ಯು ಸರ್.